ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಬಂದು ನಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಹೋಗುತ್ತೆ, ಮತ್ತು ನಮ್ಮ ಮನೆಗೆ ಮನಿ ಅಟ್ರಾಕ್ಷನ್ ಆಗುತ್ತೆ, ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಯಾವುದೇ ಶಾಪ್ಗಳಲ್ಲಾಗಲಿ, ಅಂಗಡಿಗಳಲ್ಲಾಗಲಿ, ಮನೇಲಾಗಲಿ, ಕಬೋರ್ಡಲ್ಲಾಗಲಿ ಇದನ್ನು ಇಡ್ಬೋದು. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ, ತುಂಬ ಒಳ್ಳೆಯದಾಗ್ತಿದೆ. ಜನಕ್ಕೆ ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಸರಿನಾ? ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಇದು ಬಂದು ಹೇಳಿದ್ನಲ್ಲ, ನಮ್ಮ ಮನೇಲಿ ಏನೇ ಕಷ್ಟ ಇದ್ದರೂ ಕೂಡ ಇದು ನಮಗೆ ಮುನ್ಸೂಚನೆ ಕೊಡುತ್ತೆ, ಏನಾಗಿದೆ ಅಂತ ನಮಗೆ ತಿಳಿಸುತ್ತೆ. ಮತ್ತು ಮುಂದೆ ಏನು ಕಷ್ಟ ನಮಗೆ ತೀರುತ್ತೋ ತೀರಲ್ವೋ, ಅಷ್ಟು ಜಾಸ್ತಿ ಕಷ್ಟ ಇದೆಯಾ ಅನ್ನೋದು ಇದೊಂದರಿಂದ ನಮಗೆ ಎಲ್ಲನೂ ಕೂಡ ಅರ್ಥ ಆಗುತ್ತೆ. ಇದೊಂದು ಮಾಡಿ ನೋಡಿ, ನಿಮ್ಮ ಮನೇಲಿ ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡಿ. ಮತ್ತೆ ನೀವು ನನಗೆ ಕಮೆಂಟನ್ನು ಮಾಡಬೇಡಿ. ಪೂರ್ತಿ ನೋಡಿ ಗೊತ್ತಾಗಿಲ್ಲ ಅಂದರೆ ಡೌಟ್ ಇದ್ದರೆ ಕೇಳಿ, ಅರ್ಧಂಬರ್ಧ ನೋಡಿ ಡೌಟ್ ಆಗಿದ್ದರೆ ನಿಮಗೂ ಕೇಳೋಕೆ ಹೋಗಬೇಡಿ. ಪೂರ್ತಿಯಾಗಿ ಇದರಲ್ಲಿ ಎಲ್ಲನೂ ಕೂಡ ಹೇಳಿರ್ತೀನಿ, ಇದನ್ನು ನೋಡಿ. ಸರಿನಾ? ಇದು ಆಲ್ರೆಡಿ ವಿಡಿಯೋ ಮಾಡಿ ತೋರಿಸಿದೆ, ಆದರೂ ಕೂಡ ಕೆಲವು ಜನಕ್ಕೆ ತುಂಬ ಡೌಟ್ಗಳಿತ್ತು, ತುಂಬ ಅಂದರೆ ತುಂಬ ಡೌಟ್ಗಳಿತ್ತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಮತ್ತೆ ಕ್ಲಿಯರ್ ಮಾಡೋಣ. ಮತ್ತು ನಾನು ಉಪ್ಪನ್ನು ಇಟ್ಟಿದ್ದೆ ನಮ್ಮ ಮನೇಲಿ, ಯಾವ ರೀತಿ ಆಗಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ಏನೇನು ಆಗ್ತಾಯಿದೆ ನಮ್ಮ ಮನೆಗಳಲ್ಲಿ ಅನ್ನೋದನ್ನ ನಾವೇ ಕಂಡುಹಿಡ್ಕೋಬೋದು. ಸರಿನಾ? ಅದಕ್ಕೋಸ್ಕರ ನಾವು ಎಲ್ಲೂ ಹೋಗೋದು ಬೇಡ, ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಬೇಡ. ಅವ್ರು ಹಾಗೆ ಹೇಳಿದ್ರಲ್ಲ ಹೀಗೆ ಹೇಳಿದ್ರಂತ ಮನಸ್ಸು ನೊಂದ್ಕೊಳ್ಳೋದು ಬೇಡ ಅಲ್ವಾ? ನಮ್ಮ ಮನೆಗಳಲ್ಲಿ ನಾವೇ ತಿಳ್ಕೊಬೋದು, ನಾವೇ ಸರಿ ಮಾಡ್ಬೋದು. ಇನ್ಯಾರೂ ಕೂಡ ಬೇಡ. ನಮಗೂ ಕೂಡ ಅಷ್ಟು ಶಕ್ತಿ ಇರುತ್ತೆ. ನಮ್ಮ ಮನೆಗಳಲ್ಲಿ ಏನೇ ಕೆಟ್ಟು ನೆಗೆಟಿವ್ ಇದ್ದರೂ ಕೂಡ ನಾವೇ ಓಡಿಸ್ಬೋದು. ಸರಿನಾ? ಯಾರ ಹತ್ರನೂ ಹೋಗಿ ದುಡ್ಡು ಕೊಟ್ಟು ನೀವು ಮೋಸ ಹೋಗಬೇಡಿ. ಈಗ ನೋಡಿ, ಬೌಲಲ್ಲಿ ಈ ಥರ ಒಂದು ಗ್ಲಾಸಿನ ಬೌಲು ಇಲ್ಲ ಅಂದರೆ ಮಣ್ಣಿನ ಬೌಲ್ ತೊಗೊಂಡು ಒಂದು ಪೂರ್ತಿಯಾಗಿ ಉಪ್ಪನ್ನು ಇಡಿ, ಉಪ್ಪಿಟ್ಬಿಟ್ಟು ಚಿಟಿಕೆ ಅರಿಶಿನ ಹಾಕಿ, ಒಂದು ಅರ್ಧ ಸ್ಪೂನು 1 ಸ್ಪೂನು ಎಷ್ಟು ಅನಿಸುತ್ತೆ ಆ ಅರಿಶಿನ ಹಾಕಿ. ಮನೇಲಿರೋದು ಅರಿಶಿನ ಹಾಕಬೇಡಿ, ಮತ್ತು ಅಡುಗೆ ಮಾಡ್ತಿರಲ್ಲ ಆ ಅರಿಶಿನ ಹಾಕಬೇಡಿ, ಹೊರಗಡೆಯಿಂದ ತಂದೆ ಹಾಕಬೇಕು. ಉಪ್ಪನ್ನು ಅಷ್ಟೇ, ಅಡುಗೆಗೆ ನೀವು ಯೂಸ್ ಮಾಡ್ತಿರಲ್ಲ ಆ ಉಪ್ಪನ್ನು ಯೂಸ್ ಮಾಡಬೇಡಿ, ಹೊಸದಾಗಿ ತಂದೆ ಹಾಕಬೇಕು. ಹೇಳಿದ್ದೀನಿ, ಹೊಸತಿ ನಾನು ಹೇಳಿರಲಿಲ್ಲ, ಹಾಗಾಗಿ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳಿದ್ರಿ, ಹಾಗಾಗಿ ಹೇಳ್ತಿದ್ದೀನಿ. ಹೊಸದಾಗಿ ಉಪ್ಪನ್ನು ತಂದು ಹಾಕಬೇಕು, ಅರಿಶಿನೂ ಕೂಡ ಹೊಸದಾಗೆ ತಂದು ಹಾಕಬೇಕು. ಒಂದು ಕನ್ನಡಿ ಬೌಲಲ್ಲಿ ತಂದು ಹಾಕೋಬೇಕು. ನೋಡಿ, ನಮ್ಮ ಮನೇಲಿ ಹಿಟ್ಟಿದೆ, ಜಸ್ಟ್ 2 ದಿನ ನನ್ನ ಬರ್ಡೇ ದಿನ ಮರ್ತೋದೆ ಅಂತ ನಾನು ಹಾಗೆ ಇಟ್ಟೊಟ್ಟೋದೆ. ಯಾಕಂದರೆ ಹೊರಗಡೆ ಹೋಗಿದ್ನವಲ್ಲ, ಹಾಗಾಗಿ ಮರ್ತೋಯ್ತು. ಬೇಗ ಹಾಗೆ ಇಟ್ಬಿಟ್ಟು ಹೊಟ್ಟೋಗಿದ್ದೀನಿ. ನೆಕ್ಸ್ಟ್ ದಿನ ಇದನ್ನು ತೆಗೆದು ನೋಡಿದ್ರೆ ಏನಾಗಿದೆ ನೋಡಿ, ಎಷ್ಟು ರೆಡ್ ಆಗಿದೆ ನೋಡಿ. ನನಗೆ ನನಗೆ ಈ ಥರ ಆಗುತ್ತೆ ಅಂತಲೇ ಅಂದ್ಕೊಂಡಿರ್ಲಿಲ್ಲ. ನನಗಂತೂ ಫಸ್ಟು ಭಯ ಆಗೋಯ್ತು. ನಿಜ ಏನಾಗಿದೆ ನನ್ನ ಮಕ್ಕಳನ್ನೆಲ್ಲ ಕೇಳ್ತಾ ಇದ್ದೀನಿ, ಏನಾದರೂ ಮಿಕ್ಸ್ ಮಾಡಿಬಿಟ್ರಾ, ಏನಾದರೂ ಹಾಕ್ಬಿಟ್ಟಿದ್ದೀರಾ ಅಂತ. ಇಲ್ಲ, ನಾವು ನೋಡೇ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ನಾನು ಸಿಂಕ್ ಕೆಳಗಡೆ ಇಟ್ಬಿಟ್ಟು ಹೊರಟೋಗಿದ್ದೆ, ಮುಚ್ಚಿಬಿಟ್ಟು ಅದನ್ನು ಹಾಗೆ ಮರ್ತುಬಿಟ್ಟಿದ್ದೀನಿ ನಾನು. ಅವತ್ತು ತುಂಬ ಕೆಲಸ ಇತ್ತಲ್ಲ ಅಂತ. ಈ ಕಲರ್ ಆಗೋಗಿದೆ. ಎಷ್ಟು ದೃಷ್ಟಿ ಬಿದ್ದಿರ್ಬೋದು ನಮ್ಮ ಮನೆಗೆ ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ. ತುಂಬ ದೃಷ್ಟಿ ಆಗೋಗಿತ್ತು ನಿಜ. ಪರವಾಗಿಲ್ಲ, ಅದಕ್ಕೇ ಹೇಳೋದು, ಏನೇ ಒಂದು ಮಾಡಿಟ್ಟಿದ್ರೂ ಕೂಡ ಅದು ನಮಗೆ ತಗಲಲ್ಲ. ನಾವು ಸ್ಫಟಿಕ ಕಲ್ಲನ್ನಾಗಲಿ, ಮನೆ ಒಳಗಡೆ ಫಿಶ್ ಟ್ಯಾಂಕ್ ಆಗಲಿ, ಇಲ್ಲಾಂದರೆ ಏನೋ ಒಂದು ಏನು ಹೇಳೋದು ಆ ಥರಗಳೆಲ್ಲ ಇಟ್ಟಿದ್ರೆ ನಾವು, ಅದು ನಮಗೆ ತಗಲಲ್ಲ. ಎಲ್ಲನೂ ಕೂಡ ಆ ಸ್ಫಟಿಕ ಕಲ್ಲಿಗೆ ಏನು ಹೇಳೋದು, ಅದು ಮ್ಯಾಗ್ನೆಟ್ ಥರ ಅದಕ್ಕೆ ತಗಲುತ್ತೆ, ನಮಗೇನು ಕೂಡ ತಗಲಲ್ಲ. ಮತ್ತು ಇದನ್ನು ಒಂದು 5 ಲವಂಗನೂ ಕೂಡ ನಾನು ಹಾಕಿಟ್ಟಿದ್ದೆ. ಹೋದ್ಸತಿ ನಾನು ನಿಮಗೆ ತೋರಿಸಿರ್ಲಿಲ್ಲ, ಮತ್ತು ನಮಗೆ ತೋರಿಸ್ಬೇಕಲ್ಲ, ಯಾಕೆ ಮಿಸ್ ಮಾಡಿದೆ ಅಂದ್ಕೊಂಡು ಲವಂಗನ ತಂದಿಟ್ಟಿದ್ದೀನಿ. ಆ ಲವಂಗ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ಮೊಗ್ಗು, ಓಕೆನಾ? ಮುಂದೆ ಮೊಗ್ಗಿದೆಯಲ್ಲ, ಮೊಗ್ಗು ಥರ ಇರಬೇಕು. ಆವಾಗ ಮಾತ್ರ ಅದ್ರ ರೆಮಿಡಿ ಸರಿ ಹೋಗೋದು.
ಹರಳಿರೋದಿರುತ್ತಲ್ಲ ಅದನ್ನು ಇಡಬಾರ್ದು, ಮಗ್ಗು ಇರುತ್ತಲ್ಲ ಅದನ್ನು ಇಡಬೇಕು. ಒಂದು ಬೌಲಲ್ಲಿ ಉಪ್ಪು, ಹೊಸದಾಗಿ ತಂದಿರೋ ಉಪ್ಪು ಮತ್ತು ಅರಿಶಿಣ ಮತ್ತು ಲವಂಗದ ಮೊಗ್ಗು ಅದನ್ನು ಇಡಬೇಕು. ಮತ್ತು ಒಂದು 5 ರೂಪಾಯಿನೋ 10 ರೂಪಾಯಿ ಯಾವ್ದು ಕಾಯಿನ್ ಇರುತ್ತೆ ನಿಮಗೆ ಆ ಕಾಯಿನ ಇಟ್ಕೋಬೋದು. ಮತ್ತು ನಿಮ್ಮ ಏನೇ ಒಂದು ಚಿನ್ನ, ಚಿಕ್ಕದಾಗಿ ಏನೋ ಒಂದು ಚಿನ್ನ ಇದೆ ಅಂತ ಹೇಳಿದ್ರೆ ಏನಿಲ್ಲ ಅಂದರೂ ಲಾಸ್ಟಿಗೆ ಮೂಗ್ಬೆಟ್ಟಾದರೂ ಆಗ್ಬೋದು, ಅದನ್ನು ಕೂಡ ಇಡ್ಬೋದು. ಸರಿನಾ? ಇಲ್ಲ ನಮ್ಮ ಹತ್ರ ಚಿನ್ನನೇ ಇಲ್ಲ ಅಂದರೆ ನಿಮಗೆ ಬೆಳ್ಳಿ ಏನಾದರೂ ಕಾಲ್ಗೆಜ್ಜೆ ಏನೋ ಒಂದು ಬೆಳ್ಳಿದಾದರೂ ಕೂಡ ನೀವು ಹಾಕಿ ಏನೂ ಕೂಡ ಆಗಲ್ಲ. ಅದನ್ನು ಏನು ಮಾಡ್ತೀರಾ ಅಂದರೆ ಶುದ್ಧವಾದ ನೀರನ್ನ ತೊಗೋಬೇಕು, ಏನು ಕೂಡ ಗಲೀಜಿರಬಾರ್ದು. ಶುದ್ಧವಾದ ಪಾತ್ರೆ ಮತ್ತು ನೀರನ್ನ ತೊಗೊಂಡು ಇದನ್ನು ಒಂದು ನೈಟ್ ಪೂರ್ತಿ ನೀವು ಬೆಳಗ್ಗೆ ನೀವು ಏನು ಹೇಳೋದು ಉಪ್ಪನ್ನ ನೀವು ಅದನ್ನು ಒಂದು ಬೌಲ್, ಕನ್ನಡಿ ಬೌಲಲ್ಲಿ ಹಾಕಿ ಎಲ್ಲಾದರೂ ಯಾರಿಗೂ ಕಾಣದೇ ಇರೋ ರೀತಿ ಇಡಬೇಕಾಗುತ್ತೆ. ಇಟ್ಟಾದಮೇಲೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಣದೇ ಇರೋ ಒಂದು ಬೌಲ್ ಇಟ್ಟಿರ್ತೀರಲ್ವ, ಆ ಬೌಲನ್ನ ಏನು ಮಾಡ್ತೀರಾ ಅಂದರೆ ನೀವು ಮಲ್ಗೋಕೆ ಹೋಗ್ತಿರಲ್ಲ ಆ ಟೈಮಲ್ಲಿ ಈ ಥರ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನೀರು ತೊಗೊಂಡು ಉಪ್ಪು ಮತ್ತು ಅರಿಶಿನ, ಲವಂಗ ಮತ್ತು 1 ರೂಪಾಯಿ ಕಾಯಿನ್ ಚಿನ್ನ ಏನಿದೆ ಅದನ್ನು ಪೂರ್ತಿಯಾಗಿ ಆ ನೀರೊಳಗಡೆ ಹಾಕ್ಬಿಡ್ಬೇಕು. ಮತ್ತು ಅದು ಗೋಲ್ಡ್ ಕಾಯಿನ್ ಚಿನ್ನ ಏನಿದೆ ಅದನ್ನು ತಗೋಬಿಡ್ಬೇಕಾ ಅಂತ ಕೇಳಿದ್ರೆ ಇಲ್ಲ, ಗೋಲ್ಡ್ ತೆಗಿಬೇಡಿ, ಅದು ರಾತ್ರಿ ಪೂರ್ತಿ ಹಾಗೆ ಇರಲಿ, ಏನೂ ಆಗಲ್ಲ, ಮನೇಲಿ ಯಾರೂ ಬರಲ್ಲ ಅಲ್ವಾ ರಾತ್ರಿ ಟೈಮಲ್ಲಿ, ಹಾಗೆ ಇಟ್ಬಿಡಿ. ಇಟ್ಬಿಟ್ಟು ಏನು ಮಾಡ್ತೀರಾ ಅಂದರೆ ಒಂದು ಕಡೆ ಸೈಡಲ್ಲಿ ಕೆಳಗಡೆ ಇಟ್ಬಿಡಿ. ಸರಿನಾ? ಇಟ್ಟಾದಮೇಲೆ ಅದು ಬೆಳಗ್ಗೆವರೆಗೂ ಏನಾಗಬೇಕು ಅಂದರೆ ಉಪ್ಪೆಲ್ಲ ಕರಗೋಗ್ಬೇಕು. ಸರಿನಾ? ಉಪ್ಪೆಲ್ಲ ಕರಗೋಗಿದ್ರೆ ನಿಮ್ಮ ಮನೆಗೆ ಮುಂದೆ ಏನೇ ನಿಮಗೆ ಸಾಲ ಇದ್ದರೂ ಕೂಡ, ಏನೇ ಒಡವೆದು ಸಾಲ ಇದ್ದರೂ ಕೂಡ ಒಡವೆ ನಿಮಗೆ ಬರುತ್ತೆ, ಇಲ್ಲಾಂದರೆ ಸಾಲ ಎಲ್ಲ ತೀರುತ್ತೆ ಅಂತ ಮುನ್ಸೂಚನೆ ಕೊಡುತ್ತೆ. ಸರಿನಾ? ಉಪ್ಪು ಕರಗಿಲ್ಲ ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ, ಅದನ್ನು ನೀವು ಅರ್ಥಕೊಳ್ಳಿ ಅಂತ ನಮಗೆ ಆ ಥರ ಮುನ್ಸೂಚನೆ ಕೊಡುತ್ತೆ. ಅದನ್ನು ನೀವು ತಿಳ್ಕೊಬೇಕು. ಅದು ತಿಳ್ಕೊಂಡಾದ್ಮೇಲೆ ಜಾಸ್ತಿ ಇದೆ ಅಂತ ನೀವು ಅಂದ್ಕೊಂಡ ಮೇಲೆ ಹೆದರಬೇಡಿ, ಏನು ಕೂಡ ಆಗಲ್ಲ, ನಿಮ್ಮ ಮನೆಗೆ ಏನೂ ಆಗಲ್ಲ, ಹೆದರಕ್ಕೆ ಹೋಗಬೇಡಿ. ಉಪ್ಪು ಕರಗಿಲ್ವಾ ಅದನ್ನೇ ಒಂದು 3 ವಾರ 4 ವಾರ ಮಾಡಿ ಎಲ್ಲನೂ ಕೂಡ ಸರಿ ಹೋಗುತ್ತೆ. ಆದರೆ ಏನು ಹೇಳೋದು ಅಂತ ಹೇಳಿದ್ರೆ ನಿಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇಲ್ಲ, ನಮ್ಮ ಮನೆಗೆ ಸಾಲ ತೀರಲ್ಲ, ಮನಿ ಪ್ರಾಬ್ಲಮ್ ಇದೆ ಅಂತ ಹೇಳೋದಕ್ಕೆ ಇದು ಒಂದು ಸಾಕ್ಷಿ. ಸರಿನಾ? ಕೆಲವೊಬ್ಬರು ನನಗೆ ರೆಮಿಡಿ ಮಾಡಿ ತೋರಿಸಿದ್ರು, ಒಬ್ಬರು ಹಸೀನಾ ಅಂತ ತೋರಿಸಿದ್ರು, ಇನ್ನೂ ಸ್ವಲ್ಪ ಜನ ತೋರಿಸಿದ್ದಾರೆ ಆದರೆ ಹೆಸರು ನೆನಪಿಲ್ಲ. ಮತ್ತು ಒಬ್ಬರು ಸಿಸ್ಟರ್ ದೀಪ್ತಿ ಸಿಸ್ಟರ್ ಅಂತೇನೋ ಅವರು ನನಗೆ ಪಿಕ್ ಕಳಿಸಿದ್ರು. ಅವ್ರ ಮನೇಲಿ ಪೂರ್ತಿ ಉಪ್ಪು ಕರಗೋಗಿದೆ. ಅವರು ಬೆಳಗ್ಗೆನೇ ನನಗೆ ಕಾಲ್ ಮಾಡಿ ಮತ್ತು ಫೋಟೋ ಪಿಕ್ ಕಳಿಸಿದ್ರು. ಇದ್ದರೆ ಹಾಕ್ತೀನಿ ನಾನು, ಅವ್ರದ್ದು ಡಿಲೀಟ್ ಆಗಿದೆಯೋ ಏನೋ ಗೊತ್ತಿಲ್ಲ, ಇದ್ದರೆ ಹಾಕ್ತೀನಿ, ಚೆಕ್ ಮಾಡಿ. ಅವ್ರದ್ದು ಪೂರ್ತಿಯಾಗಿ ಉಪ್ಪು ಕರಗೋಗಿತ್ತು. ಇನ್ನೊಬ್ಬರು ಹಸೀನಾ ಅಂತ ಮಾಡಿದರು, ಅವ್ರದ್ದು ಉಪ್ಪೇ ಕರಗಿಲ್ಲ. ಏನಂತೀರಾ? ಆದರೆ ಅವ್ರ ಮನೇಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ. ದೀಪ್ತಿ ಅಂತ ಇದ್ದಾರಲ್ಲ ಅವ್ರದ್ದು ಉಪ್ಪೆಲ್ಲ ಕರಗೋಗಿದೆ. ಪರವಾಗಿಲ್ಲ, ಅವ್ರು ಮುಂದೆ ಒಂದು ಒಳ್ಳೆ ಏನು ಹೇಳೋದು ಸ್ಟೇಜಿಗೆ ಬರ್ತಾರೆ ಅಂತ ನಾನು ಅನ್ಕೋತೀನಿ. ಇದನ್ನು ತೊಗೊಂಡೋಗಿ ಏನು ಮಾಡ್ತೀರಾ ಅಂದರೆ ಸಿಂಕ್ ನೀರಲ್ಲಿ ಒಂದು ರಾತ್ರಿ ಪೂರ್ತಿ ಇಟ್ಟು, ನೀವು ಹೊರಗಡೆ ಏನೂ ಇಲ್ಲ ಬಿಲ್ಡಿಂಗ್ಗಳಿರೋದು ಅಂತ ಹೇಳಿದ್ರೆ ನೀವು ತೊಗೊಂಡೋಗಿ ಹೊರಗಡೆ ಚೆಲ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಸಿಂಕ್ ಇದೆಯಲ್ಲ ಸಿಂಕಲ್ಲೇ ಚೆಲ್ಬಿಡಿ. ಸಿಂಕಲ್ಲೂ ಕೂಡ ಏನಿಲ್ಲ, ಸಿಂಕಲ್ಲೂ ಚೆಲ್ಬಿಟ್ಟು ಅದು ಗೋಲ್ಡ್ ಏನಿದೆ ಅದು ತೊಳೆದು ನೀವು ವೇರ್ ಮಾಡ್ಕೊಳ್ಳಿ. ಮತ್ತು 1 ರೂಪಾಯಿ ಕಾಯಿನ್ ಏನಿದೆ ಅದನ್ನು ತೊಗೊಂಡು ಬಂದು ಈ ಥರ ಗಿಡಗಳಿರುತ್ತಲ್ಲ ಗಿಡದಲ್ಲಿ ಹಾಕ್ಬಿಡಿ. ಸರಿನಾ? ಗಿಡಗಳಿಗೆ ಒಂದು ಮಣ್ಣಿನ ಕೆಳಗಡೆ ಹಾಕ್ಬಿಡಿ, ಅದೇನು ಕೂಡ ಆಗಲ್ಲ. ಅಂದರೆ ನೀವು ಅದಕ್ಕೆ ಆಗಿದೆ ಉಪ್ಪು ಕರಗಿಲ್ಲ ಅಂತ ಏನೂ ಕೂಡ ಭಯಪಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಅರ್ಥ ಆಗಬೇಕು ನಮ್ಮ ಮನೇಲಿ ಎಷ್ಟು ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಆಗಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ನಿಮಗೆ ಅರ್ಥ ಆಗಿರುತ್ತೆ ಖಂಡಿತವಾಗ್ಲೂ. ನೋಡಿ, ನಾನು ಇಷ್ಟೆಲ್ಲ ಸೇಫ್ಟಿ ಮಾಡ್ಕೋತೀನಿ ನಮ್ಮ ಮನೆಗೆ. ಯಾಕೆಂದರೆ ನಾನು ಬೇರೆಯವರು ಏನು ಹೇಳ್ತಾರೆ ಎತ್ತ ಹೇಳ್ತಾರೆ ಅಂತ ನನಗೆ ಬೇಡ. ನನಗೆ ನಮ್ಮನೆ ಸೇಫ್ಟಿಯಾಗಿರಬೇಕು ಅನ್ನೋದನ್ನ ನಾನು ಇದು ಮಾಡ್ಕೊಂಡು ಹೋಗ್ತೀನಿ. ನೋಡಿ, ನಮ್ಮನೇಲಿ 10 ಮೀನಿದ್ದು ತಂದಾಗ ಜಸ್ಟ್ ನನ್ನ ಬರ್ಡೇ ಆಗಿದ್ದ ದಿನವೇ ಎಲ್ಲ ಪೂರ್ತಿ 8 ಮೀನು ಸತ್ತೋಗಿದೆ. ಏನು ಹೇಳ್ತೀರಾ ಇದಕ್ಕೆಲ್ಲ? ತುಂಬ ಅಂದರೆ ತುಂಬ ನಮ್ಮನೆಗೆ ಏನು ಹೇಳೋದು ದೃಷ್ಟಿ ಆಗುತ್ತೆ. ಆ ಟೈಮಲ್ಲಿ ನಾವು ಇದನ್ನೆಲ್ಲ ಸೇಫ್ಟಿಯಾಗಿ ನಾವು ಇಟ್ಕೊಂಡ್ರೆ ಅದು ನಮಗೆ ತಗೊಳ್ಳಲ್ಲ. ಇದನ್ನೆಲ್ಲ ಎಣ್ಣಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಹುಷಾರು ತಪ್ಪಾಗುತ್ತೆ, ಏನಾದರೂ ತೊಂದರೆ ಬರುತ್ತೆ, ಹಣಕಾಸಿನ ತೊಂದರೆ ಬರುತ್ತೆ,
ತುಂಬ ಅಂದರೆ ತುಂಬ ತೊಂದರೆ ಆಗ್ತಾ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಏನು ಹೇಳೋದು ಅಂದರೆ ಇದನ್ನೆಲ್ಲ ನಮ್ಮ ಸೇಫ್ಟಿಯಾಗಿ ಇಟ್ಕೋಬೇಕು. ಸ್ಫಟಿಕ ಕಲ್ಲೂ ಅಷ್ಟೇ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ನೀವು ತರಿಸಿ ಕಟ್ಟಿ ನೋಡಿ, ನಿಮಗೇ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ. ಅದನ್ನು ತಂದು ಸುಮ್ಮನೆ ಹಾಗೆ ಇಟ್ಬಿಡೋದಲ್ಲ, ಅದರಿಂದ ತುಂಬ ಪ್ರಯೋಜನಗಳಿದೆ. ನಿಮಗೆ ಮನಿ ಅಟ್ರ್ಯಾಕ್ಷನ್ ಆಗುತ್ತಾ, ಮತ್ತು ನಿಮಗೆ ಕಸ್ಟಮರ್ ಅಟ್ರ್ಯಾಕ್ಷನ್ ಆಗ್ತಾರಾ. ಏನಾದರೂ ವ್ಯಾಪಾರ ಆಗೋ ಟೈಮಲ್ಲಿ ವ್ಯಾಪಾರ ಆಗ್ತಾ ಇಲ್ಲ, ನನಗೆ ಶಾಪಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅದು ತೊಗೊಂಡೋಗಿ ಕಟ್ಟಿದ್ರೆ ಎಷ್ಟು ಅಟ್ರಾಕ್ಷನ್ ಆಗ್ತದೆ ಗೊತ್ತಾ, ಎಷ್ಟು ಅಟ್ರಾಕ್ಷನ್ ಆಗುತ್ತೆ ಗೊತ್ತಾ. ಮನಿ ಅಟ್ರಾಕ್ಷನ್ ಆಗಲಿ, ಕಸ್ಟಮರ್ ಅಟ್ರಾಕ್ಷನ್ ಆಗಲಿ ತುಂಬ ಆಗುತ್ತೆ. ಅದನ್ನು ಒಂದು ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದು ಕಟ್ಟಿ ನಿಮಗೆ ಒಂದು ಸ್ವಲ್ಪ ಒಳ್ಳೆಯದಾಗುತ್ತಲ್ಲ, ಆವಾಗ ಮಾತ್ರ ನಿಮಗೆ ಒಳ್ಳೆಯದಾಗೋದು. ಕೆಲವರು ಮಾತ್ರ ತರಿಸಿ ಕಟ್ಬಿಟ್ಟು ಅದನ್ನು 1 ದಿನ 2 ದಿನ 3 ದಿನಕ್ಕೆ ನಮಗೇನೂ ಆಗ್ತಾನೇ ಇಲ್ಲ ಅಂತ ಹೇಳ್ತೀರಾ. ಅದು 1 ದಿನ 2 ದಿನಕ್ಕೆ ಸೆಟ್ಟಾಗಿ ಹೋಗುತ್ತಾ? ಇವಾಗ ನಾವೇ ಒಂದು ಬೇರೆಯವ್ರ ಮನೆಗೆ ಹೋಗ್ತೀವಿ, 1 ದಿನ 2 ದಿನಕ್ಕೆ ಸೆಟ್ಟಾಗಿ ಹೋಗ್ತೀವಾ? ಇಲ್ಲ ತಾನೇ. ಅದಕ್ಕೂ ಒಂದು ಟೈಮ್ ತೊಗೊಳುತ್ತೆ. ಅದಕ್ಕಾಗೋ ಶಕ್ತಿ ನೀವೇ ಮಾಡಬೇಕಾಗುತ್ತೆ. ಅದಕ್ಕೆ ಸರಿನಾ. ಅದು ತುಂಬ ಕ್ಲೀನಾಗಿ ಇಟ್ಕೋಬೇಕು ಮನೇನ ಯಾವಾಗಲೂ. ಅದಕ್ಕೆ ನೀವು ಯಾವಾಗೆಲ್ಲ ನೀವು ಪೂಜೆ ಗೀಜೆ ಮಾಡ್ತೀರಲ್ಲ ಆ ಟೈಮಲ್ಲೆಲ್ಲ ಅದನ್ನು ಮಾಡ್ಕೊಳ್ಳಿ. ಮತ್ತು ಪೂಜೆ ಮಾಡಿಲ್ಲ ಅಂದರೂ ನಾವು ಸಾಂಬ್ರಾಣಿ ಮತ್ತು ಗಂಧದ ಕಡ್ಡಿ ಏನು ಹಚ್ಚಿದ್ದೀವಿ ಆ ಟೈಮಲ್ಲಿ ಅದಕ್ಕೂ ಕೂಡ ತೋರಿಸ್ಬೇಕು. ಮುಸ್ಸಂಜೆಯಲ್ಲೂ ಕೂಡ ಕ್ಲೀನಾಗಿ ಇಟ್ಕೋಬೇಕು ನಮ್ಮ ಮನೇನ. ಅಷ್ಟು ನೀಟಾಗಿಟ್ಟರೂ ಕೂಡ ತುಂಬ ಪಾಸಿಟಿವಾಗಿ ಎಲ್ಲ ಒಳ್ಳೆಯದಾಗುತ್ತೆ. ನೋಡಿ, ನೀವು ನಂಬ್ತೀರಾ, ನಮ್ಮ ಮನೇಲಿ ಮೀನು ಸತ್ತ ಹೋಗಿದೆ, ನಿಂಬೆಹಣ್ಣು ನೋಡಿ ಹೇಗಾಗಿದೆ, ಹೊಡೆದೇ ಹೋಗಿದೆ ನಿಂಬೆಹಣ್ಣು. ನೋಡ್ತಾ ಇದ್ದೀರಾ, ನಾನು ರಿಯಲಾಗಿ ನಿಮಗೆ ತೋರಿಸ್ತಿದ್ದೀನಿ. ಅದು ನನಗೆ ಗಮನನೇ ಕೊಟ್ಟಿರಲಿಲ್ಲ, ನಾನು ತುಂಬ ಬ್ಯುಸಿಯಾಗಿ ಹೋಗಿದೆ. ನನ್ನ ಬರ್ಡೇ ಆಗಿದ್ದಾಗಿದ್ದು ಮೀನು